ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮೊದಲ ವ್ಲಾಗ್ ವಿಡಿಯೋ ಆಗಿರ್ತದೆ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತವನ್ನು ಕೋರ್ತಾ, ನೋಡ್ರಿ ನಮ್ಮ ಚಿನ್ನವ ಎಷ್ಟು ಗ್ರ್ಯಾಂಡ್ ರೆಡಿ ಆಗ್ಯಾಳ. ನಮ್ಮ ರಿಷಾಗ ಇಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡಿಸಿ ಎಲ್ಲಿ ಕರ್ಕೊಂಡು ಹೊಂಟಿವಪ್ಪ ಅಂತಂದ್ರೆ ಬಳವಡಿಗೆ ಎಲ್ಲಮ್ಮ ಕರ್ಕೊಂಡು ಹೊಂಟಿವಿ. ಅದಕ್ಕೆ ಈಕೆಗೆ ಎಷ್ಟೆಲ್ಲ ರೆಡಿ ಮಾಡಿವಿ. ಅದು ಮ್ಯಾಲಿನ ಟೆಪ್ಪಿಗೆ ನೋಡ್ರಿ ಸ್ನೇಹಿತರೆ, ಟೋಪಿ ನೋಡ್ರಿ ಹಾಕಿದ್ದೆವು, ಕೈ ಹಾಕಿ ಹರ್ಕೊಂಡು ಆ ಕಡೆ ಮಾಡ್ಕೊಂಡಾಳ. ಅದು ಒಟ್ಟ ಅಭ್ಯಾಸ ಇಲ್ಲ ಆಕೆಗೆ, ಇದೇ ಮೊದಲ ಬಾರಿ ಹಾಕಿವಿ. ಫ್ರೆಂಡ್ಸ್, ಈಗ ನಾವು ಕಲಬುರ್ಗಿದಾಗಿದ್ದೀವಿ. ಕಲಬುರ್ಗಿಯಿಂದ ಜಲ್ದಿ ಹೋಗ್ಬೇಕಂತ ಮಾಡಿದೇವ್ರಿ, ಆದರೂ ರೆಡಿ ಆಗ್ಲಕ್ಕೆ ಲೇಟ್ ಆಯ್ತು. ನಾವು ಇದೇ ಫಸ್ಟ್ ಟೈಮ್ ಬಸ್ಸಿಗೆ ಹೋಲತ್ತೀವ್ರಿ ಫ್ರೆಂಡ್ಸ್. ಎಷ್ಟೊತ್ತಾಗ್ತದ ಅಂತೂ ಗೊತ್ತಿಲ್ಲರಿ, ಬಟ್ ಬಸ್ಸಿಗೆ ಹೋಲತ್ತೀವ್ರಿ. ಲೇಟ್ ಆಗೋದ್ರಿ, ಬಿಸಿಲಂತೂ ಹೀಗೆ ಚಾಲು ಆಗ್ಯದ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ನಮ್ಮ ಚಿನ್ನಮ್ಮ ಬಸ್ನಾಗ ಬೊಕ್ಕಳ ಮಂದಿ ಕಾಣೋಣ ಹ್ಯಾಂಗ ನೋಡ್ಕೋತ ಗಪ್ ಕೂತಾಳ್ರಿ. ಈಗ ನಾವು ನೋಡ್ರಿ ಸ್ನೇಹಿತರೆ, ಶಾಬಾದ್ ಬಸ್ಸಿಗೆ ಕೂತೀವ್ರಿ. ಕಲಬುರ್ಗಿ ಶಾಬಾದ್ ರಿಂಗ್ ರೋಡ್ ಅಂತ ಶಾಬಾದ್ ಬಸ್ಸಿಗೆ ಕೂತೀವಿ. ಶಾಬಾದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಶಾಬಾದಕ್ಕೆ ಹೋದರೆ ನಮಗೆ ವಾಡಿ ಬಸ್ ಸಿಗೋದಿಲ್ಲ, ಮತ್ತು ಬಳವಡಿಗೆ ಆಟೋನು ಸಿಗೋದಿಲ್ಲ. ಜಾಸ್ತಿ ರೇಟ್ ಹೇಳ್ತಾರೆ ಅಲ್ಲಿ. ಅದರಿಂದ ನಾವು ನಡ್ಬರ್ಕೊಂಡು ಕ್ರಾಸ್ ಬರ್ತಾರೆ, ಆ ಕ್ರಾಸಿಗೆ ಇಳಿಬೇಕ್ರಿ. ಅಲ್ಲಿಂದ ಅವ್ರು ಒಳಗಿಸಿ ನಾವು ವಾಡಿ ಹೋಗ್ತೀವಿ. ವಾಡಿಯಿಂದ ಆಟೋ ಸಿಗ್ತಾವ್ರಿ. ಆಟೋದಿಂದ ವಾಡಿಯಿಂದ ನಾವು ಸೀದಾ ಬಳವಡಿಗೆ 20 ರೂಪಾಯಿ ತೊಗೊತಾರೆ ಆಟೋಕ್ಕೆ. ಇದು ನೋಡಿ ಸ್ನೇಹಿತರೆ, ದೇವಂತೆಗ್ನೂರು ಅಂತೇಳಿ ಊರು. ಇದು ಕಲಬುರ್ಗಿಯಿಂದ ಶಾಬಾದಕ್ಕೆ ಹೋಗುವಾಗ ಮೊದಲ ಹಳ್ಳಿ ಬರ್ತಾರೆ, ದೇವಂತೆಗ್ನೂರ. ನಮ್ಮ ಚಿನ್ನ ನೋಡ್ರಿ ನಿದ್ದೆ ಮಾಡಕತ್ತಾಳ, ಬಸ್ನಾಗ ತೂಗಾಡ್ಕತ್ತಾನ, ಆರಾಮಾಗಿ ನಿದ್ದೆ ಹೊಡ್ಲಾಕತ್ತಾಳ. ನಾನು ಫ್ರೆಂಡ್ಸ್ ಮೊದಲ ಬಾರಿ ವ್ಲಾಗ್ ಮಾಡಕತ್ತೀವಿ. ನಾವು ಏನು ಮಾತಾಡ್ತಿಲ್ಲ, ಯಾಕಪ್ಪ ಪಬ್ಲಿಕ್ನಾಗ ಮಾತಾಡೋದು ಆಗ್ತಿತ್ತು, ಮಾಡೋದಿಲ್ಲ. ಅದ್ರ ಸುಮ್ಮನೆ ಸ್ವಲ್ಪ ಜಾಸ್ತಿ ಸೈಲೆಂಟಾಗಿ ಇದ್ವಿ. ಇಲ್ಲಿ ನೋಡ್ರಿ, ನಾವು ಮಿಸ್ ಆಗಿ ಏನಪ್ಪ ಅಂತಂದ್ರೆ ನಾವು ನಡಬರ್ ಕ್ರಾಸ್ ಹೇಳ್ಬೇಕಾಗಿತ್ತು, ನಮ್ಗೆ ಗೊತ್ತಿಲ್ಲಾರ ಬಟ್ಟಿಗೆ ನಾವು ಶಾಬಾದ್ ಬಸ್ ಸ್ಟ್ಯಾಂಡ್ ನೋಡ್ರಿ ಸ್ನೇಹಿತರೆ. ಇದು ಶಾಬಾದಕ್ಕೆ ಹೋಗಿದ್ದೆವು, ಉಲ್ಟಾ 6 ಕಿಲೋಮೀಟ್ರ್ ವಾಪಸ್ ಬಂದೆವು ಮತ್ತು ಕ್ರಾಸಿಗೆ. ಈಗ ಬರ್ತದೆ ನೆಕ್ಸ್ಟ್ ಕ್ರಾಸ್. ಈ ಕ್ರಾಸಿಗೆ ಬರಬೇಕಾಗಿತ್ತು, ನಾವು ಇಳಿಬೇಕಾಗಿತ್ತು. ಬಟ್ ನಾವು ಶಾಬಾದಕ್ಕೆ ಸೀದಾ ಹೋಗಿದ್ದೆವು. ಈ ಕಡೆ ಬರ್ತದಲ್ಲ, ಇಲ್ಲಿ ರಾವೂರ್ ಕ್ರಾಸ್ ಬರ್ತಾರೆ ಸೀದಾ ಹೋದ್ರೆ. ಅದರಿಂದ ನಾವು ವಾಡಿಗೆ ಹೋಗ್ಬೋದು. ನೋಡ್ರಿ ಸ್ನೇಹಿತರೆ, ವಾಡಿಗೆ ಬಂದೀವಿ. ಈ ವಾಡಿದಾಗ ಬಳವಡಿಗೆ ಆಟೋ ಸಿಗ್ತಾವ್ರಿ ಸ್ನೇಹಿತರೆ. ಆಟೋನು ಸಿಗ್ತಾವೆ, ಟೈಮ್ ಟು ಟೈಮ್ ಬಸ್ ಇರ್ತಾವೆ. ನಾವು ವಾಡಿದಿಂದ ಏನಪ್ಪ ಅಂತಂದ್ರೆ ಬಳವಡಿಗೆ ಆಟೋದಾಗ ಹೋದೆವು. ನಾವು ಹೋಗೋದಕ್ಕೆ ಆಟೋದಾಗ ಮಂದಿ ಜಾಸ್ತಿ ಇದ್ದರಿ, ತುಂಬಿತ್ತು ಆಟೋ. ಒಂದು 10 ನಿಮಿಷದಾಗ ಆಟೋ ಬಿಡ್ತು. ನಮ್ಮ ಚಿನ್ನಮ್ಮ ಆಟೋದಾಗ ಎಲ್ಲರೂ ಮಾತಾಡ್ಸಾಕತ್ತಿರು, ಅವ್ರಿಗೆ ಬಾಯಿ ತೆರ್ಕೊಂಡು ನೋಡಕತ್ತಾಳ ನೋಡಿ ಸ್ನೇಹಿತರೆ. ಇವಾಗ ಆಟೋ ಡ್ರೈವರ್ ಬಂದ್ರಿ, ಕುಂತ ಚಾಲೂ ಮಾಡಿದ್ರಿ. ಯಾಕಂದ್ರೆ ಜಾಸ್ತಿ ಜನ ಆಗಿದ್ರು ಚಾಲೂ ಮಾಡಿದ್ರು. ಇದು ನೋಡ್ರಿ, ವಾಡಿ ಎಷ್ಟು ಡೆವಲಪಿಂಗ್ ಏರಿಯಾ ಅದ. ಇಲ್ಲಿ ಅನೇಕ ಸಿಮೆಂಟ್ ಕಾರ್ಖಾನೆಗಳು ಸ್ನೇಹಿತರೆ. ಇಲ್ಲಿ ACC ಸಿಮೆಂಟ್ ಕಾರ್ಖಾನೆ ಇಲ್ಲೇ ಇದೆ ಸ್ನೇಹಿತರೆ. ವಾಡಿ ಅಂತ ಸ್ನೇಹಿತರೆ, ಇದು ಬಳವಡಿಗೆ ಸ್ನೇಹಿತರೆ. ಇದು ಬಳವಡಿಗೆ ಊರು ಚಾಲು ಆಯ್ತು ಸ್ನೇಹಿತರೆ. ಶ್ರೀ ರೇಣುಕಾ ಯಲ್ಲಮ್ಮ ಬಳವಡಿಗೆ ಯಲ್ಲಮ್ಮ ದೇವಿಯ ಒಂದು ಸ್ಥಳ ನೋಡ್ರಿ. ಊರು ಬರೀ ಪರ್ಸಿ ಅಂತ ಮನೆ ಕಟ್ಟರೆ ಇಲ್ಲಿ ಜಾಸ್ತಿ. ಭಾಳ ಚಲೋ ಕಾಣ್ತಾರೆ ಊರು ನೋಡ್ಲಿಕ್ಕೆ. ಈ ಕಡೆ ಕೊಂಚೂರು ಹೋಗ್ತಾರೆ ಸ್ನೇಹಿತರೆ. ಇದು ಕೊಂಚೂರು ಹನುಮಾನ ದೇವಸ್ಥಾನಕ್ಕೆ ಹೋಗ್ತಾರೆ ರೋಡ್ ಹೊಳ್ಳಿ ದಿನಗೆ. ದೂರದಿಂದ ದೇವಸ್ಥಾನದ ಒಂದು ಕಳಸ ನೋಡ್ಬೋದು ಸ್ನೇಹಿತರೆ. ಒಂದು ವಿಡಿಯೋದಾಗ ಕಾಣ್ತದೆ ನೋಡ್ರಿ. ಇಲ್ಲಿಂದನೇ ನಾನು ವಿಡಿಯೋ ಚಾಲು ಮಾಡೀನಿ ರೀ. ಗುಡಿ ದೂರಿಂದ ಕಾಣ್ತದೆ ಊರಂಗಿಂದ ಅಂತೇಳಿ, ಮತ್ತು ಊರನ್ನು ನೋಡ್ಬೋದು ಅಂತೇಳಿ ಈ ಒಂದು ವಿಡಿಯೋನ ಇಲ್ಲೇ ಆಟೋದಿಂದನೇ ಚಾಲು ಮಾಡೀನಿ.
ಬಂತು ನೋಡಿ ಸ್ನೇಹಿತರೆ ದ್ವಾರ ಬಾಗಿಲು. ಇದು ಮೇನ್ ದ್ವಾರ ಬಾಗಿಲ ಸ್ನೇಹಿತರೆ, ಬಳವಡಿಗೆ ಯಲ್ಲಮ್ಮ ದೇವಿದು. ಇನ್ನೊಂದು ಗುಡಿ ಹತ್ತಿರ ಇದೆ, ಇಲ್ಲೇ ನೋಡಿ ಸ್ನೇಹಿತರೆ. ಇದು ಗುಡಿಯ ಎಂಟ್ರೆನ್ಸ್. ಭಾಳ ಜನ ಇದ್ರು ಸ್ನೇಹಿತರೆ. ಯಾಕಪ್ಪಂತಂದ್ರೆ ಮಂಗಳವಾರ ದಿನ ಜಾಸ್ತಿ ಜನ ಇಲ್ಲಿ ದೇವರು ಮಾಡಿದ್ರು ಯಲ್ಲಮ್ಮಗೆ. ಅಂದರೆ ಕೊರಿಯೋದು ಕೊಯ್ದಿದ್ರು ಜಾಸ್ತಿ. ಸುತ್ತಮುತ್ತ ಹಳ್ಳಿಯವರು ಮತ್ತು ಜಾಸ್ತಿ ಜನ ಅದರ ಸ್ನೇಹಿತರೆ. ಒಂದು ಬೆಳವಡಿಗೆ ಯಲ್ಲಮ್ಮ ದೇವಿಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಜನಸಂಖ್ಯೆಯಲ್ಲಿ ಏನಪ್ಪ ಅಂತಂದ್ರೆ ಆರಾಧಕರಿದ್ದಾರೆ. ಬಹಳ ಶಕ್ತಿಯುತ ದೇವರಿದು ಬೆಳವಡಿಗೆ ಯಲ್ಲಮ್ಮ ದೇವಿ. ಇದು ನೋಡ್ರಿ ಬೆಳವಡಿಗೆ ಯಲ್ಲಮ್ಮ ದೇವಿಯ ದೇವಸ್ಥಾನ ನೀವು ನೋಡ್ತಿರುವುದು. ಅಷ್ಟು ಭವ್ಯವಾಗಿ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಕೇವಲ 2-3 ವರ್ಷದಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ. 2023 ಓಪನಿಂಗ್ ಆಗಿದೆ ಸ್ನೇಹಿತರೆ ಇದು. ನಾವು ಬಳವಡಿಗೆ ಯಾಕೆ ಬಂದೀವಪ್ಪ ಅಂತಂದ್ರೆ ನಮ್ಮ ಋಷಿ ಹುಟ್ಟಿದ ಬಳಿಕ ನಾವು ನಮ್ಮ ಮನೆ ದೇವರು ಸ್ನೇಹಿತರೆ. ಇದು ಬಳವಡಿಗೆ ಯಲ್ಲಮ್ಮ ದೇವಿ ಅಂತೇಳಿ. ಇಲ್ಲಿ ನಾವು ನಮ್ಮ ಋಷಿ ಹುಟ್ಟಿದ ಬಳಿಕ ಬಂದಿಲ್ಲ ಅಂತೇಳಿ ಅವಳಿಗೆ ಕರ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ಹಾಗೆ ನಮ್ಮ ಚಿಕ್ಕಮ್ಮನೂ ಕೂಡ ದೇವರು ಮಾಡಿದಳು. ಅವರು ಹೇಳಿದರು 2 ಆಗ್ತಾವೆ ಅಂತೇಳಿ ನಾವು ಬಂದೀವಿ. ನೋಡ್ಬೋದು ಸ್ನೇಹಿತರೆ, ಯಲ್ಲಮ್ಮ ದೇವಿ ತಾಯಿಯ ದರ್ಶನವನ್ನು ಪಡ್ಕೋಬೋದು ನೀವು. ಆ ಒಂದು ಮೂರ್ತಿ ಇದೆಲ್ಲ ಸ್ನೇಹಿತರೆ, ಸುಮಾರು 800 ವರ್ಷಗಳ ಇತಿಹಾಸವಿರುವ ಮೂರ್ತಿ. ಅಲ್ಲಿ ಮುಂದೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಮ್ಯಾಟ್ಗಳನ್ನ ಹಾಕಿದ್ದಾರೆ. ಯಾಕಪ್ಪ ಅಂತಂದ್ರೆ ಬೇಸಿಗೆ ಅದಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗ ಚಾಲು ಆಗಿದೆ, ಬಿಸಿಲು ಜಾಸ್ತಿ ಇದೆ. ಪರ್ಸಿ ಮೇಲೆ ಓಡಾಡಿದ್ರೆ ಕಾಲು ಜಾಸ್ತಿ ಸುಡ್ತಾವೆ ಅಂತೇಳಿ ನಾವು ಮ್ಯಾಟ್ ಮೇಲೆ ನಡ್ಕೋತ ಗುಡಿಯ ಒಂದು ಸುತ್ತ ಹಾಕಿ ಒಂದು ವಿಡಿಯೋ ಮಾಡಿದ್ವಿ ಸ್ನೇಹಿತರೆ. ಇವಳು ನಮ್ಮ ತಂಗಿ ಮಗಳು ತನುಶ್ರೀ ಅಂತೇಳಿ. ಇವಳು ಹಿಂಗೆ ಈ ಕಡೆ ಮಾಡಿ ನಮ್ಮ ಚಿಕ್ಕಮ್ಮ ದೇವ್ರು ಮಾಡಿದಳಲ್ಲ, ಅದಕ್ಕೆ ಅವರು ಬಂದಿದ್ದರು. ನಮ್ಮ ತಂಗಿಯವರು ಕೂಡ ಬಂದಿದ್ದಾರೆ. ಇವಳು ಶಶಿಕಲಾ ನೋಡಿ ತನುಶ್ರೀನ ಬಾ ನಾನು ಹತ್ಕೋತೀನಿ, ನನ್ನ ಬಲ್ಲಿ ಬಾ ಅಂತೇಳಿ ಇಬ್ಬರಿಗೆ ಹತ್ಕೊಂಡು ವಿಡಿಯೋ ಮಾಡ್ಕೊಂಡಳ್ರಿ. ಸ್ನೇಹಿತರೆ, ನೀವು ನೋಡ್ತಿಲ್ಲ ಈ ಗುಡಿ ಮೊದಲು ಹಿಂಗಿದ್ದಿದ್ದಿಲ್ಲ, ಬಟ್ ಈಗ ಭವ್ಯವಾಗಿ ಕಟ್ಟಿದ್ದಾರೆ. ಇಲ್ಲಿ ಸುತ್ತಮುತ್ತಲಿನ ಗಿಡಗಳು ಜಾಸ್ತಿ ಇದ್ದು ಸ್ನೇಹಿತರೆ. ಇಲ್ಲಿ ಸುಮಾರು ಕೋತಿಗಳು, ಮಂಗಗಳು ಜಾಸ್ತಿ ಏನಪ್ಪ ಅಂತಂದರೆ ಇಲ್ಲಿ ಆಶ್ರಯವನ್ನು ಪಡಿತಾ ಇದ್ದವು. ನಾವು ನೋಡಿ ಖುಷಿ ಪಡ್ತಿದ್ದೆವು ಬಂದಾಗ ಅಮ್ಮ ನೋಡಿ. ಈಗ ಅವು ಕಣ್ಮರೆಯಾಗಿವೆ ಸ್ನೇಹಿತರೆ, ದೂರ ಹೋಗಿವೆ. ಅದರಾಗ ಈಗ ಬೇಸಿಗೆ ಒಳಗೆ ಅವಕ್ಕೆ ನೀರು ಸಿಗಂಗಿಲ್ಲ, ಏನು ಸಿಗಂಗಿಲ್ಲ. ಇಲ್ಲಿ ಬಂದು ಜನರು ಏನಪ್ಪ ಅಂತಂದ್ರೆ ಅವಕ್ಕೆ ಟಾರ್ಚರ್ ಕೊಡ್ತಿದ್ರೇನೋ ಅಂತ ಅನ್ನಿಸ್ತದೆ ಸ್ನೇಹಿತರೆ. ಅದಕ್ಕೆ ಅವು ಬಿಟ್ಟು ಹೋಗಿವೆ ಇಲ್ಲಿಂದ. ನಮಗೆ ಅವು ಬಂದಾಗ ನೋಡಿದ್ರೆ ಭಾಳ ಖುಷಿ ಆಗ್ತಿತ್ತು ಸ್ನೇಹಿತರೆ. ಆಯಿತು, ಇದೇ ಊರ ಜಾತ್ರೆ ಏನಪ್ಪ ಅಂತಂದ್ರೆ ಬಳವಡಿಗೆ ಯಲ್ಲಮ್ಮ. ಇದು ಹೊಸಲು ಹುಣ್ಣಿಗೆ ಆಗ್ತದೆ ಸ್ನೇಹಿತರೆ. ಹೊಸಲು ಹುಣ್ಣಿಮೆಗೆ ಇಲ್ಲಿ ಬಾಜು 2 ಕಿಲೋಮೀಟ್ರಿಂದ ಕೊಂಚೂರು ಹನುಮಾನ ದೇವಸ್ಥಾನ ಅಂತ ಇದೆ ಸ್ನೇಹಿತರೆ. ಅದೊಂದು ರಥ ಎಳಿತಾರೆ ಅಲ್ಲಿ ಹನುಮಾನ್ ದೇವ್ರದ್ದು. ಆ ಒಂದು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ಬಾಜು ಏನಪ್ಪ ಅಂತಂದ್ರೆ ಇಲ್ಲಿ ಬಾಯಿ ಇದೆ ಸ್ನೇಹಿತರೆ. ಇಲ್ಲಿ ಬಳವಡಿಗೆ ಯಲ್ಲಮ್ಮ ದೇವಸ್ಥಾನ ಹಿಂದೆ ಆ ಬಾಯಿ ಒಳಗೆ ಏನಪ್ಪ ಅಂತಂದ್ರೆ ಒಂದು ಮುನಿಗಳ ಒಂದು ಋಷಿಗಳು ಜ್ಞಾನ ಮಾಡ್ತಕ್ಕಂಥ ಜ್ಞಾನ ಮಂಟಪ ಇದೆ ಸ್ನೇಹಿತರೆ. ಇದೇ ಬಾಯಿ ಒಳಗದ. ಅದನ್ನು ತೋರಿಸಲಿ ಸ್ನೇಹಿತರೆ, ಜಾಸ್ತಿ ಬಿಸಿಲು ಕಾಲು ಸುಡ್ತಾವ ಅಂತೇಳಿ. ಆ ಒಂದು ಹನುಮಾನ್ ದೇವಸ್ಥಾನ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಹನುಮಾನ್ ದೇವಸ್ಥಾನದ ಜಾತ್ರೆ ಮತ್ತು ಈ ಬಳವಡಿಗೆ ಯಲ್ಲಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವ ಒಂದೇ ದಿನ ಆಗುತ್ತೆ ಸ್ನೇಹಿತರೆ. ಹೊಸಲು ಹುಣ್ಣಿಮೆಗೆ ಭಾರಿ ಜನಸಂಖ್ಯೆ ಬರುತ್ತೆ ಸ್ನೇಹಿತರೆ, ಮತ್ತು ಅಪಾರ ಪ್ರಮಾಣದಲ್ಲಿ ಜನಸಂಖ್ಯೆ ಬರ್ತದೆ ಇಲ್ಲಿ. ಈ ಒಂದು ತಾಯಿಯ ಪವಾಡ ಏನಪ್ಪ ಅಂತಂದ್ರೆ ಶಕ್ತಿ ಭಾಳ ಅಗಾಧವಾದಂತೇಳಿ ಹೇಳ್ತಾರೆ ಸ್ನೇಹಿತರೆ. ಆದರೆ ನಾವು ಕೂಡ ನಂಬಿದ್ದೇವೆ. ನಮಗೂ ಕೂಡ ಒಳ್ಳೇದು ಮಾಡಪ್ಪ, ನಮ್ಮ ವೀಕ್ಷಕರು ಕೂಡ ಒಳ್ಳೇದು ಮಾಡಂತೇಳಿ ಬೇಡ್ಕೊಂಡಿದ್ದೇವೆ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ನಿಮ್ಗೆ ಏನಾದರೂ ಬರ್ಬೇಕಂತೇಳಿ ಅನಿಸಿದ್ರೆ ಬರ್ರಿ ಸ್ನೇಹಿತರೆ. ಭಾಳ ಒಂದು ಒಳ್ಳೆಯ ದೇವಸ್ಥಾನ ಇದು, ಬಳವಡಿಗೆ ಯಲ್ಲಮ್ಮ ದೇವಿ ದೇವಸ್ಥಾನ. ಹಾಗೂ ಚಿತ್ತಾಪುರದಲ್ಲಿ ನಾಗಾವಿ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ, ಅದನ್ನು ಕೂಡ ಭಾಳ ಒಳ್ಳೆಯದಿದೆ. ಒಳ್ಳೆಯ ಶಕ್ತಿ ಇರುವಂಥ ದೇವಸ್ಥಾನಗಳು. ಇವಾಗ ಸ್ನೇಹಿತರೆ, ನಾವು ನಮ್ಮ ಚಿಕ್ಕಮ್ಮ ದೇವ್ರು ಮಾಡಿದಳಲ್ಲ ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಚಿಕ್ಕಮ್ಮ ದೇವ್ರು ಮಾಡಿದ ಎಲ್ಲ ಊರಿಂದ ಜನ ಬಂದಾರ. ನಾವು ಕೂಡ ಊಟ ಗೀಟ ಮಾಡಿ ನಮ್ಮ ಚಿನ್ನಮ್ಮ ತುಂಬ ಕುಂತಿದ್ದೆ. ನಮ್ಮ ಚಿನ್ನಮ್ಮರ ಮಮ್ಮಿ ಅಲ್ಲಿ ಬಾಂಡ್ಯಾಗ ಏನಪ್ಪ ಅಂತಂದ್ರೆ ತಿಕ್ಲಕ್ಕೆ ಹೋದಳು. ಅವೆಲ್ಲ ಅಡುಗೆ ಮಾಡಿದ ಸಾಮಾನುಗಳೆಲ್ಲ ತೊಳಿಲಿಕ್ಕೆ ಸ್ನೇಹಿತರೆ.
ನಮ್ಮ ಊರಿನವ್ರ ಜೊತೆ ನಾವು ಮಾತಾಡ್ಕೊತ ಕುಂತಿದ್ದೆವು. ಭಾಳ ದಿನ ಇಂಥವ್ರನ್ನ ಭೇಟಿ ಮಾಡಿ ಯಾಕ ಆಟ ಕಾಮಿಡಿ ಮಾಡ್ತಾನ ಇದೆಲ್ಲ ಊಟ ಗಿಟ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಕಾಮಿಡಿ ಮಾಡ್ತಾನ ನಮ್ಮ ತಂಗಿ ಮಗಳು ನಮ್ಮ ರಿಷಾ ಏನಪ್ಪ ಅಂತಂದ್ರೆ ಆಟ ಆಡ್ಕೊತ ಕೂತಾರ. ಇವರು ನಮ್ಮ ತಂಗಿ. ನಮ್ಮ ರಿಷಾ ಏನಪ್ಪ ಅಂತಂದ್ರೆ ಆಕೆ ತನುಶ್ರೀ ಎತ್ಕೋತಿರ ಸೀದಾ ಮೈ ಮೇಲೆ ಮುದ್ದಾಡ್ರಿ ಎತ್ಕೋದ ಅಲಿಲಕ್ಕಿ ವೇಟ್ ಅಲಿಲಕ್ಕಿ ನೋಡ್ಬೋದು ಸ್ನೇಹಿತರೆ ನೀವು. ಹತ್ಗ ಇದು ನೋಡ್ಬೋದು ಸ್ನೇಹಿತರೆ. ಈ ಒಂದು ಸ್ಥಳ ಹೂವಾಡಿಯಲ್ಲಿರ್ತಕ್ಕಂಥ ACC ಸಿಮೆಂಟ್ ಕಾರ್ಖಾನೆ ಇದು, ಸಿಮೆಂಟ್ ಫ್ಯಾಕ್ಟ್ರಿ ಇದು. ನಾವು ನಮ್ಮ ಊರವ್ರ ಜೊತೆ ಹೊಂಟೇವಿ ಸ್ನೇಹಿತರೆ. 4:15 ಆಗಿದೆ ಟೈಮ್ನೆಲ್ಲ ದೇವ್ರಿಗೆ ಇವ್ರು ಮುಗಿಸ್ಕೊಂಡು ಹೊಂಟೇವಿ. ಅವ್ರ ಜೊತೆ ಜೇವರಿಗೆ ಬೈಪಾಸಿಗೆ ನಾವು ಇಳಿಬೇಕಂತ ಹೊಂಟೇವಿ ಸ್ನೇಹಿತರೆ. ಅಲ್ಲಿಂದ ಕಲಬುರ್ಗಿ ಹೋಗ್ಬೇಕಂತೇಳಿ. ಇದು ನೋಡ್ಬೋದು ACC ಸಿಮೆಂಟ್ ಸುಮಾರು 200 ಎಕರೆಯಲ್ಲಿ ಒಂದು ಸಿಮೆಂಟ್ ಕಾರ್ಖಾನೆ ಇದೆ ಸ್ನೇಹಿತರೆ. ಗೊತ್ತಾ ಸ್ನೇಹಿತರೆ, ಇದು ನಮ್ಮ ಮೊದಲ ವಿಡಿಯೋ ಆಗಿರ್ತದೆ, ಲಾಗ್ ವಿಡಿಯೋ ಆಗಿರ್ತದೆ. ಏನಾದರೂ ಮಿಸ್ಟೇಕ್ ಇದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ನಾವು ಒಳ್ಳೊಳ್ಳೆ ಒಂದು ವಿಡಿಯೋಗಳು ಮಾಡ್ತೀವಿ. ಇದು ನಮ್ಮ ಮೊದಲ ವಿಡಿಯೋ ಆಗಿದ್ದರಿಂದ ಭಾಳ ಅವಸರ ಆಗಿರ್ತದೆ ಸ್ನೇಹಿತರೆ. ಏನಾದರೂ ಕ್ಷಮಿಸ್ರಿ ಅಂತೇಳಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೂ ನಮ್ಮ ರಿಷಾ ಹೆಂಗೆ ಕಾಣಕತ್ತಾಳೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ನಮಸ್ಕಾರ.